ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ನನಗೆ 5 ಮಂತ್ಸ್ ರನ್ನಿಂಗ್ ನಡೀತಾ ಇದೆ. ಸೊ ಬೇಬಿ ತುಂಬಾನೇ ಹೆಲ್ದಿ ಆಗಿದೆ. ಹಾಗೆ ನಾನು ಇವತ್ತು ನಿಮಗೆ ಸೆಕೆಂಡ್ ಮಂತ್ಸ್ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ, ಅದೊಂದು ಸೆಕೆಂಡ್ ಮಂತ್ಸ್ ಪ್ರೆಗ್ನೆನ್ಸಿ ಇರ್ತದಲ್ವಾ, ಅದೊಂಥರ ಕ್ರೂಷಿಯಲ್ ಒಂದು ಡೇ ಅಂತಾನೆ ಹೇಳ್ಬೋದು, ದಿನಗಳಂತಾನೆ ಹೇಳ್ಬೋದು. ಆ ಥರ ಇರತ್ತೆ. ಹೊಸ ತಾಯಂದಿರಿಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಕೆಲವರು ತುಂಬಾನೇ ಹೆದರ್ಕೊಂಡಿರ್ತಾರೆ ಏನಾಗ್ತಿದೆ ಬಾಡಿಯಲ್ಲಿ ಅಂತ. ಸೊ ಇದೆಲ್ಲ ನಾರ್ಮಲ್ ಅಂತಾನೆ ಹೇಳ್ಬೋದು. ನನಗೆ ಯಾವ ಥರ ಎಲ್ಲ ಸಿಂಪ್ಟಮ್ಸ್ ಇತ್ತು ಈ ಸೆಕೆಂಡ್ ಮಂತ್ಸ್ ಪ್ರೆಗ್ನೆನ್ಸಿನಲ್ಲಿ, ಮತ್ತು ನಾನು ಯಾವ ಥರ ಕೇರ್ ತಗೊಂಡೆ ಅಂತ ನಾನು ಈ ಒಂದು ಲಾಗ್ನಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಇದ್ದೇನೆ. ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ಒನ್, ಮಾರ್ನಿಂಗ್ ಸಿಕ್ನೆಸ್, ಅಂದರೆ ವಾಂತಿ ಮತ್ತು ವಾಕರಿಕೆ, ವಾಮಿಟ್ ಬಂದಾಗೆ ಫೀಲ್ ಆಗೋದು. ಕೆಲವ್ರಿಗೆ ಅಂದರೆ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ಕೂಡಲೇ ನಮಗೆ ಫಸ್ಟ್ ಮಂತ್ ಹೇಗೆ ಹೋಗ್ತದಂತೆ ಗೊತ್ತಾಗಲ್ಲ. ಆ ಒಂದು ಖುಷಿಯಲ್ಲಿ, ಪ್ರೆಗ್ನೆನ್ಸಿ ಆಗಿರೋ ಒಂದು ಖುಷಿಯಲ್ಲಿ ಫಸ್ಟ್ ಮಂತ್ ಹೇಗೆ ಹೋಗ್ತದಂತ ಗೊತ್ತಾಗಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಬಟ್ ಆ್ಯಕ್ಚುಲಿ ಇರೋದೇ ಸೆಕೆಂಡ್ ಮಂತ್ಸ್, ಅಂದರೆ 5 to 8 weeks ಬರುವಾಗನೇ ಇರೋದು ನಮಗೆ ಆ್ಯಕ್ಚುಲಿ ಸಿಂಪ್ಟಮ್ಸ್. ಫಸ್ಟ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದೇ ವಾಮಿಟಿಂಗ್. ನನಗಂತೂ ಕಿಚನ್ ರೂಮ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಒಗ್ಗರಣೆ ಕೊಡೋಕ್ಕೂ ಆಗ್ತಾ ಇರಲಿಲ್ಲ, ರೈಸ್ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಒಂಥರ ಸ್ಮೆಲ್ ಬರೋದು. ಕೆಲವೊಂದು ಸ್ಮೆಲ್ ನಮ್ಗೆ ಇಷ್ಟ ಆಗದೇ ಇರ್ಬೋದು. ನಮಗೆ ಯಾವುದೆಲ್ಲ ಸ್ವೀಟ್, ಯಾವುದೆಲ್ಲ ತಿಂಡಿ ನಮಗೆ ಇಷ್ಟ ಆಗ್ತಿತ್ತಲ್ಲ, ಫುಡ್ಡೆಲ್ಲ ಇಷ್ಟ ಆಗತ್ತಲ್ವ, ಸೊ ಅದೆಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ. ನನಗಂತೂ ಇಷ್ಟ ಆಗ್ತಾ ಇರಲಿಲ್ಲ. ನನ್ನ ಫೇವ್ರೆಟ್ ಯಾವುದೆಲ್ಲ ಫುಡ್ ಇತ್ತು, ನನಗೆ ಆ ಫುಡ್ಡೇ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಸ್ಮೆಲ್ಲು ಇಷ್ಟ ಆಗ್ತಾ ಇರಲಿಲ್ಲ. ಒಂಥರ ಸ್ಮೆಲ್ ಬರ್ತಾಯಿತ್ತು, ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮಗೆ ವಾಮಿಟಿಂಗ್ ಜಾಸ್ತಿ ಇರ್ತದೆ. ಕೆಲವರಿಗೆ ವಾಮಿಟ್, ನಾನು ಹೇಳ್ತಿರೋದು ನನ್ನ ಸಿಂಪ್ಟಮ್ಸ್ ಮಾತ್ರ ಹೇಳ್ತಿರೋದು, ಎಲ್ರಿಗೂ ಒಂದೇ ಥರ ಈ ಸಿಂಪ್ಟಮ್ಸ್ ಇರಬೇಕಂತೇನಿಲ್ಲ. ಪ್ರತಿಯೊಬ್ಬರ ಬಾಡೀಸ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ. ನನ್ನ ಒಂದು ಸಿಂಪ್ಟಮ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ನನಗೆ ಈ ಸ್ಮೆಲ್ ಎಲ್ಲ ಆಗ್ತಾ ಇರಲಿಲ್ಲ. ಮತ್ತು ಮಾರ್ನಿಂಗ್ ನಾನು ಕರೆಕ್ಟ್ ಇರ್ತಿದ್ದೆ, ಕೆಲವೊಂದು ಸಲ ಆ್ಯಕ್ಟಿವ್ ಆಗಿರ್ತಿದ್ದೆ. ಈವ್ನಿಂಗ್ ಆಗುವಾಗ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಏನೋ ಒಂಥರ ಟೇಸ್ಟ್ ಇರಲಿಲ್ಲ, ಬಾಯೆಲ್ಲ ಏನೋ ಒಂಥರ ಏನು ತಿನ್ನಲಿಕ್ಕೂ ಮನಸ್ಸಾಗ್ತಿರಲಿಲ್ಲ. ಸೊ ಇದು ಯಾರಿಗಾದ್ರೂ ಜಾಸ್ತಿ ಇದ್ದರೆ, ಒಂದು ನಿಮಿಷ ಓಕೆ, ಇದು ವಾಮಿಟಿಂಗ್ ಯಾರಿಗಾದ್ರೂ ಜಾಸ್ತಿ ಇದ್ದರೆ, ಒಬ್ಬ ಕಂಟ್ರೋಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದರೆ ದಯವಿಟ್ಟು ನೆಗ್ಲೆಕ್ಟ್ ಅಂತೂ ಮಾಡಬೇಡಿ. ಇದು ಆ್ಯಕ್ಚುಲಿ ನಾರ್ಮಲ್ ವಾಮಿಟಿಂಗ್ ಪ್ರೆಗ್ನೆನ್ಸಿನಲ್ಲಿ. ಬಟ್ ಜಾಸ್ತಿ ಇದ್ದರೆ ನೀವು ನಿಮ್ಮ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ವಾಮಿಟಿಂಗ್, ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ನೀರು ಕುಡಿಲಿಕ್ಕೆ ಆಗ್ತಿಲ್ಲ, ಏನು ತಿಂದರೂ ಹೊಟ್ಟೆಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಅದು ನಮಗೆ ಬಾಡಿನಲ್ಲಿ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಸೊ ಆವಾಗ ಸುಮ್ಮನೆ ಅಡ್ಮಿಟ್ ಆಗೋದು, ಡ್ರಿಪ್ಸ್ ಇಡೋದು ಇದೆಲ್ಲ ಆಗತ್ತೆ. ಸೊ ಇದೆಲ್ಲ ಆಗೋ ಮುಂಚೆ ನಿಮಗೆ ಜಾಸ್ತಿ ವಾಮಿಟ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ, ಏನೂ ಫುಡ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದರೆ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಅವ್ರು ನಿಮಗೆ ಮೆಡಿಸನ್ಸ್ ಎಲ್ಲ ಕೊಡ್ತಾರೆ. ಸೊ ನಾರ್ಮಲ್ ಆಗಿ ವಾಮಿಟಿಂಗ್ ಇರುತ್ತೆ, ಇದು ಒಂದು ನಾರ್ಮಲ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಒನ್, ಅತಿಯಾದ ಸುಸ್ತು. ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗೋದು, ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಸುಸ್ತಾಗೋದು. ಯಾಕಂದರೆ ನಮ್ಮ ಬಾಡಿಯಲ್ಲಿ ಅದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆದಾಗ, ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಏರುಪೇರು ಆದಾಗ ನಮಗೆ ಈ ಒಂದು ಸಿಂಪ್ಟಮ್ಸ್ ಎಲ್ಲ ನಾರ್ಮಲ್ ಆಗಿ ಆಗುತ್ತೆ. ಸೊ ಅತಿಯಾದ ಸುಸ್ತು ಅಂತಾನೆ ಹೇಳ್ಬೋದು. ನನಗಂತೂ, ನಾನು ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ, ನನ್ನ ಮಗಳು 1 ವರ್ಷ 6 ತಿಂಗಳು ಅವಳಿಗೆ ಇವಾಗ ನಡೀತಾ ಇರೋದು. ಸೊ ಅವಳು ನನ್ನ ಮಾತು ಇವಾಗ ತುಂಬ ಸಣ್ಣವಳಲ್ವಾ. ಸೊ ನನಗೆ ಇವಾಗ 5 months. ಸೊ ಇನ್ನು ಅಂದ್ಕೊಳ್ಳಿ, ನಾನೊಂದು 2 months ಇರುವಾಗ ನಾನು ಅವಳನ್ನು ಕಂಟ್ರೋಲ್ ಮಾಡಬೇಕು, ಮತ್ತು ನನಗೆ ಸುಸ್ತು, ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ ನಾನು. ಯಾರು ಅಂದರೆ ಅಮ್ಮ ಎಲ್ಲ ಇದ್ರಲ್ಲ, ಸೊ ನನಗೆ ಹಾಗೆ ಗೊತ್ತಾಗ್ತಿಲ್ಲ, ರೆಸ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಕಷ್ಟ ಆಗಿದೆ ಸೆಕೆಂಡ್ ಮಂತ್ಸ್ನಲ್ಲೇ. ಯಾಕಂದರೆ ನಾನು ಅವಳನ್ನು ಹ್ಯಾಂಡಲ್ ಮಾಡಬೇಕಿತ್ತು. ಒಂದು ಕಡೆ ನನಗೆ ಅವಳಿಗೆ ತಿನ್ನಿಸ್ಬೇಕು, ಅವಳು ಯಾರು ತಿನ್ನಿಸಿದ್ರು ಸಹ ತಿಂತಾ ಇರಲಿಲ್ಲ. ಸೊ ನಾನು ಮಾರ್ನಿಂಗ್ ಅವಳಿಗೆ ತಿನ್ನಿಸ್ಬೇಕು, ಮಧ್ಯಾಹ್ನ ತಿನ್ನಿಸ್ಬೇಕು ಫುಡ್ ಅವಳಿಗೆ, ಈವ್ನಿಂಗು ಫುಡ್ ಪ್ರಿಪೇರ್ ಮಾಡಬೇಕು.
ಸೊ ನನಗೆ ಒಂದು ಕಡೆ ಸುಸ್ತಾಗ್ತಾ ಇತ್ತು, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಡೆ ನಾನು ನಿಮ್ಗೆ ಗೊತ್ತಿರುವಾಗ ನಾನು ಒಂದು 2 ಮಂತ್ಸ್ ತನಕ ನಾನು ಲಾಗೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಸುಸ್ತಾಗ್ತಿತ್ತು, ವಾಮಿಟಿಂಗ್ ಎಲ್ಲ ಇತ್ತಲ್ಲ. ಸೊ ನನಗೆ ಸುಸ್ತು ಜಾಸ್ತಿನೇ ಇತ್ತು. ವಾಮಿಟ್ಗಿಂತನೂ ಸುಸ್ತಂತೂ ತುಂಬಾ ಇತ್ತು. ಇವಾಗಲೂ ಒಂದೊಂದು ಸಲ ನನಗೆ ಸುಸ್ತು ಜಾಸ್ತಿ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ, ಬಟ್ ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೇ. ಬಾಡಿನಲ್ಲಿ ತುಂಬಾ ಸುಸ್ತಿರುತ್ತೆ. ಸೊ ನಿಮಗೆ ಹೀಗೆ ಒಂಥರ ತುಂಬ ಸುಸ್ತು ಇದ್ದರೆ ಆದಷ್ಟು ರೆಸ್ಟ್ ಮಾಡಿ. ನಂತರ ಬೇಬಿ ಇದ್ದರೆ ನಿಮ್ಮ ಮನೆಯಲ್ಲಿ ತಾಯಿನ ಇಲ್ಲಾಂದರೆ ಹಸ್ಬೆಂಡ್ ಹೆಲ್ಪ್ ತಗೊಳ್ಳಿ. ಯಾರ ಥರ ಸಪೋರ್ಟ್ ಸ್ವಲ್ಪ ಕೇಳಿ. ಇಲ್ಲ ಅಂದರೆ ಫಸ್ಟ್ ನೀವು ಪ್ರೆಗ್ನೆಂಟ್ ಆಗ್ತಾ ಇರೋದಾದರೆ ಆದಷ್ಟು ರೆಸ್ಟ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಈ ಟೈಮ್ನಲ್ಲಿ ನಿಮ್ಗೆ ಎಷ್ಟು ಆಗ್ತದೋ ಅಷ್ಟು, ಹಾಗಂತ ಯಾವಾಗಂತ ಮಲ್ಕೊಂಡೇ ಇರಬೇಡಿ. ಸ್ವಲ್ಪ ಕೆಲಸ ಮಾಡಿ, ಆ ಕಡೆ ಈ ಕಡೆ ಸ್ವಲ್ಪ ವಾಕ್ ಎಲ್ಲ ಮಾಡ್ತಾ ಇರಿ. ಸ್ವಲ್ಪ ರೆಸ್ಟು ಸಹ ಮಾಡಿ. ನಿಮ್ಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಆದಷ್ಟು ರೆಸ್ಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಒನ್, ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವಿಷಯಕ್ಕೂ ಸಹ ಬೇಜಾರಾಗೋದು, ಕೆಲವೊಂದ್ಸಲ ಖುಷಿಯಾಗಿರೋದು, ಸಡನ್ಲಾಗಿ ಬೇಜಾರಾಗೋದು, ಸಡನ್ಲಾಗಿ ಅಳು ಬರೋದು. ಸೊ ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ನನಗೆ ಆ ಟೈಮ್ ನಾನು ಹೇಳಿದ್ನಲ್ಲ 2 ಮಂತ್ಸಲ್ಲಿ ನನ್ನಂತೂ ತುಂಬಾ ಡಿಪ್ರೆಷನ್ಗೆ ಅಂತೂ ಹೋಗಿದ್ದೆ ನಾನು. ಸೊ ಆ ಟೈಮಲ್ಲಿ ನನಗೆ ಏನಾಗ್ತಿದೆ ಏನು ಗೊತ್ತೇ ಆಗ್ತಿರ್ಲಿಲ್ಲ. ಅದು ಬಿಟ್ಟಾಕ್ತಿಯ ವಿಷಯ. ಸೊ 2 ಮಂತ್ಸಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರತ್ತೆ. ಸುಮ್ಮನೆ ಮನೆಯವ್ರ ಹತ್ರ ಜಗಳ ಮಾಡೋದು, ಅಮ್ಮನ ಹತ್ರ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡೋದು. ಸೊ ಇದೆಲ್ಲ ಕಾಮನ್ ಪ್ರೆಗ್ನೆನ್ಸಿನಲ್ಲಿ. ಇದು ಒಂದು ಸಿಂಟಮ್ಸ್ ಅಂತಲೇ ಹೇಳ್ಬೋದು. ಆದಷ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ನಮಗೆ ಬಾಡಿನಲ್ಲಿ ಸುಸ್ತಾದಾಗ ಏನಾಗುತ್ತೆ, ನಮಗೆ ಸಿಟ್ಟು ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಸುಸ್ತು ಇರುತ್ತೆ. ಸೊ ಇದೆಲ್ಲ ಬಾಡಿಯಲ್ಲಿ ಜಾಸ್ತಿ ಆದಾಗ ನಮಗೆ ಸಿಟ್ಟು ಎಲ್ಲ ಆಟೋಮೆಟಿಕ್ಕಾಗಿ ಬರ್ತಾನೆ ಇರುತ್ತೆ. ಸೊ ಒಂದೊಂದು ಸಲ ಸಿಟ್ಟು ಮಾಡ್ಕೊಳ್ಳೋದು, ಒಂದೊಂದು ಸಲ ತುಂಬಾ ಖುಷಿಯಾಗಿರೋದು, ಕೆಲವೊಂದು ಸಲ ಸಣ್ಣ ಸಣ್ಣ ವಿಷಯಕ್ಕೂ ಸಹ ನಾವು ಅಳೋದು, ಸಣ್ಣ ಸಣ್ಣ ವಿಷಯಕ್ಕೂ ಸಹ ಅಳ್ತಾ ಇರ್ತೇವೆ. ತುಂಬ ನಾವು ಸೆನ್ಸಿಟಿವ್ ಇರ್ತೀವಿ ಈ ಟೈಮಲ್ಲಿ. ಆದಷ್ಟು ನೀವು ಈ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ನಿಮ್ಮೊಟ್ಟಿಗೆ ಸಪೋರ್ಟ್ ಆಗಿರಬೇಕು. ನಿಮ್ಮೊಂದು ಎಲ್ಲ ಒಂದು ಅರ್ಥ ಮಾಡ್ಕೊಳ್ಳೋರಾಗಿರಬೇಕು. ಸೊ ಈ ಟೈಮಲ್ಲಿ ನಮಗೇನಾದ್ರು ಶೇರ್ ಮಾಡ್ಕೊಳ್ಬೇಕಂತಿದ್ರೆ ಹಸ್ಬೆಂಡ ಇಲ್ಲ ನಿಮ್ಮ ತಾಯಿ ಹತ್ರ ಶೇರ್ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದೆ. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ ಈ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಅಂತ. ಸೊ ಅವರು ಈ ಟೈಮಲ್ಲಿ ಸಪೋರ್ಟ್ ಆಗಿದ್ರೆ ಇದು ತುಂಬಾ ಒಳ್ಳೆಯದು. ಸೊ ಇದೊಂದು ಕಾಮನ್ ಸಿಂಟಮ್ಸ್ ಅಂತಲೇ ಹೇಳ್ಬೋದು, ಮೂಡ್ ಸ್ವಿಂಗ್ಸ್. ಇದೊಂದು ಎಲ್ಲರಿಗೂ ಕಾಮನ್ ಆಗಿರೋ ಸಿಂಟಮ್ಸ್. ನೆಕ್ಸ್ಟ್ ಒನ್, ಬ್ರೆಸ್ಟ್ ಪೇಯ್ನ್ ಅಂದರೆ ಬ್ರೆಸ್ಟ್ ಟೆಂಡರ್ನೆಸ್ ಅಂತಲೇ ಹೇಳ್ಬೋದು. ಒಂಥರ ಭಾರ ಅನಿಸೋದು, ನಮ್ಮ ಬ್ರೆಸ್ಟ್ ನಮಗೆ ತುಂಬಾ ಭಾರ ಅನಿಸೋದು, ತುಂಬಾ ಪೇಯ್ನ್, ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟು ನೋವಿರುತ್ತೆ ಈ ಟೈಮಲ್ಲಿ. ಇದೊಂದು ಕಾಮನ್ ಸಿಂಟಮ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಬಾಡಿ ಚೇಂಜಸ್ ಆಗ್ತಾ ಇರತ್ತೆ. ನಮ್ಮ ಮಗುವಿಗೆ ನೆಕ್ಸ್ಟ್ ಡೆಲಿವರ್ ಆದಮೇಲೆ ಅಂದರೆ ನಾವು ಹಾಲು ಕೊಡ್ತೀವಲ್ವ ಮಗುವಿಗೆ, ಸೊ ಅದಕ್ಕೆ ಇವಾಗಲೇ ನಮ್ಮ ಬಾಡಿ ಪ್ರಿಪೇರ್ ಆಗ್ತಾ ಇರತ್ತೆ. ಸೊ ನಮ್ಮ ಬಾಡಿನಲ್ಲಿ ನಮಗೆ ಬ್ರೆಸ್ಟ್ ತುಂಬಾ ಹೆವಿ ಭಾರ ಆ ಥರ ಅನಿಸ್ತಾ ಇರತ್ತೆ. ತುಂಬಾ ಸೆನ್ಸಿಟಿವ್ ಆಗಿರ್ತದೆ ಆ ಟೈಮಲ್ಲಿ. ಸ್ವಲ್ಪ ಮುಟ್ಟಿದ್ರು ಅಷ್ಟು ನೋವಿರುತ್ತೆ ಈ ಟೈಮಲ್ಲಿ. ಇದು ಒಂದು ಸಿಂಟಮ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್, ಇದೊಂದು ಕಾಮನ್ ಸಿಂಟಮ್ಸ್ ಅಂತಲೇ ಹೇಳ್ಬೋದು. ಪದೇ ಪದೇ ಯೂರಿನ್ ಹೋಗೋದು, ಮೂತ್ರ ವಿಸರ್ಜನೆಗೆ ಹೋಗೋದು ಪದೇ ಪದೇ. ನಮಗೆ ಈ ಟೈಮಲ್ಲಿ ತಡ್ಕೊಳಕ್ಕಾಗಲ್ಲ, ಪದೇ ಪದೇ ಯೂರಿನ್ ಬರೋದು. ಯಾಕಂತ ಹೇಳಿದ್ರೆ ನಮ್ಮ ಗರ್ಭಕೋಶ ಈ ಟೈಮಲ್ಲಿ ದೊಡ್ಡದಾಗ್ತಾ ಇರ್ತದಲ್ವ. ಸೊ ಈ ದೊಡ್ಡದಾಗ್ತಾ ಇರುವಾಗ, ನಮ್ಮ ಗರ್ಭಕೋಶ ದೊಡ್ಡದಾಗ್ತಾ ಇರುವಾಗ ನಮ್ಮ ಮೂತ್ರಕೋಶಕ್ಕೆ ಪ್ರೆಷರ್ ಬೀಳ್ತಾ ಇರ್ತದೆ ಈ ಟೈಮಲ್ಲಿ. ಸೊ ಪ್ರೆಷರ್ ಬೀರುವಾಗ ನಮಗೆ ಯೂರಿನ್ ಪದೇ ಪದೇ ಹೋಗುವಂತ ಅನಿಸ್ತಾ ಇರ್ತದೆ. ಇದು 2 ಮಂತ್ಸ್ ಅಂತಲ್ಲ, ಇದು 2 ಮಂತ್ಸಿಂದ 9 ಮಂತ್ಸ್ ತನಕ ಈ ಸಿಂಟಮ್ಸ್ ಇರುತ್ತೆ. ಇದು ಕಮ್ಮಿ ಆಗಲ್ಲ, ವಾಮಿಟಿಂಗ್ ಸುಸ್ತೆಲ್ಲ ಕಮ್ಮಿ ಆಗತ್ತೆ. ಬಟ್ ಪದೇ ಪದೇ ಯೂರಿನ್ ಹೋಗೋದುಂಟಲ್ವ, ಇದು ನಿಮ್ಮ 9 ಮಂತ್ಸ್ ತನಕ, ನಮ್ಮ ಬೇಬಿ ಡೆಲಿವರಿ ಆಗೋ ತನಕ ಈ ಸಿಂಟಮ್ಸ್ ಇರುತ್ತೆ. ಪದೇ ಪದೇ ಯೂರಿನ್ ಹೋಗೋದು,
ಬಂದಾಗ ಆಗೋದು. ಸೊ ಇದೊಂದು ಕಾಮನ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಸಿಂಪ್ಟಮ್ಸ್ ಇರೋದು ನಮಗೆ ಒಂಥರ ಇದು ಪೀರಿಯಡ್ಸ್ ಆದಾಗ ಒಂಥರ ಹೊಟ್ಟೆ ನೋವಾಗೋದು 2 ಮಂತ್ಸಲ್ಲಿ. ಕೆಲವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಸ್ವಲ್ಪ ಟೈಮ್ ತನಕ ಇರುತ್ತೆ, ಕೆಲವರಿಗೆ 2 ಮಂತ್ಸ್ ತನಕ ಪೀರಿಯಡ್ಸ್ ಆಗುವಾಗೆ ಒಂಥರ ಹೊಟ್ಟೆ ಕ್ರ್ಯಾಂಪಿಂಗ್ ಅಂದರೆ ಹೊಟ್ಟೆ ನೋವಾಗೋದು, ಹೊಟ್ಟೆ ಪೇನ್ ಆಗೋದು ಆ ಥರ ಇರುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ನನಗೆ ಇದೆಲ್ಲ ಇರಲಿಲ್ಲ, ನನಗೆ ಸ್ವಲ್ಪ ಹೊಟ್ಟೆ ಪೇಯ್ನ್ ಇತ್ತು, ಪೀರಿಯಡ್ಸ್ ಆಗೋದು ಹೊಟ್ಟೆ ಎಲ್ಲ ನೋವಿತ್ತು, ಮತ್ತು ಬ್ಲೀಡಿಂಗ್ ಎಲ್ಲ ನನಗೆ ಆ ಒಂದು ಸಿಂಪ್ಟಮ್ಸ್ ಇರಲಿಲ್ಲ. ಕೆಲವರಿಗೆ ಆ ಸಿಂಪ್ಟಮ್ಸ್ ಇರತ್ತೆ ಅಂತೆ, ಬಟ್ ನನಗೆ ಆ ಸಿಂಪ್ಟಮ್ಸ್ ಇರಲ್ಲ. ನಿಮ್ಗೆ ಯಾರಿಗಾದ್ರು ಆ ಒಂದು ಸಿಂಪ್ಟಮ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಹೇಳಿದ್ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ಪೆಷಲಾಗಿ ಇನ್ನೂ ಕೆಲವರಿಗೆ ಬೇರೆ ಥರ ಸಿಂಪ್ಟಮ್ಸ್ ಇದ್ದರೆ ನನಗೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಈ ಟೈಮಲ್ಲಿ ನೀವು ಆದಷ್ಟು ನೀರು ಕುಡೀರಿ, ಬಾಡಿ ಡಿಹೈಡ್ರೇಷನ್ ಆಗಲಿಕ್ಕೆ ಬಿಡಬೇಡಿ ಈ ಟೈಮಲ್ಲಿ. ಮತ್ತು ದಿನಕ್ಕೆ ಒಂದು 2 ಫ್ರೂಟ್ ಆದರೂ ತಗೊಳ್ಳಿ. ಬಟ್ ತಿನ್ನೋಕ್ಕಾಗಲ್ಲ ಅಂತ ಗೊತ್ತು, ಆದರೂ ಸಹ ಟ್ರೈ ಮಾಡಿ, ಒಂದು 2 ಫ್ರೂಟ್ ತಿನ್ನಲಿಕ್ಕೆ ಟ್ರೈ ಮಾಡಿ. ಆ್ಯಪಲ ಇಲ್ಲಾಂದರೆ ಒಂದು ಬನಾನನ ಆ ಥರ ಒಂದು ಫುಡ್ ತಿನ್ನಲಿಕ್ಕೆ ಟ್ರೈ ಮಾಡಿ. ಮತ್ತು ಜಾಸ್ತಿ ಹಸಿ ತರಕಾರಿಗಳನ್ನ ತಿನ್ನಲಿಕ್ಕೆ ಹೋಗಬೇಡಿ ಈ ಟೈಮಲ್ಲಿ ತುಂಬ ಚೆನ್ನಾಗಿ ತೊಳೆದಿರುವಂಥ ತರಕಾರಿ ಫ್ರೂಟ್ಸ ಚೆನ್ನಾಗಿ ತೊಳೆದು ತಿನ್ನಿ. ಮತ್ತು ಜಾಸ್ತಿ ಈ ನಾನ್ ವೆಜ್ಜಲ್ಲಿ ಚೆನ್ನಾಗಿ ಬೇಯಿಸಿ ತಿನ್ನಿ. ಆದಷ್ಟು ನೀವು ತಂಗಳನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಆದಷ್ಟು ಬಿಸಿ ಬಿಸಿ ಫುಡ್ಡೇ ತಗೊಳ್ಳಿ, ನೀರು ಜಾಸ್ತಿ ಕುಡೀರಿ. ಮತ್ತು ನಿಮಗೆ ಜಾಸ್ತಿ ವಾಮಿಟಿಂಗ್ ಬ್ಲೀಡಿಂಗ್ ಎಲ್ಲ ಇದ್ದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರನ್ನು ಕನ್ಸಲ್ಟ್ ಆಗಿ. ಯಾವುದು ಸಹ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ಒಂದು 2 ಮಂತ್ಸ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಎಲ್ಲರ ಬಾಡಿ ಒಂದೇ ಥರ ಇರಲ್ಲ. ಇದು ನನಗಿದ್ದ ಸಿಂಪ್ಟಮ್ಸೇ ನಿಮಗಿರ್ಬೇಕಂತೇನಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ. ಸೊ ಏನೂ ಹೆದರ್ಬೇಕಂತಿಲ್ಲ. ಯಾರೆಲ್ಲ ಇವಾಗ 2 ಮಂತ್ಸ್ ಪ್ರೆಗ್ನೆನ್ಸಿಲಿ ಇದ್ದೀರಾ, ಸೊ ಅವರೆಲ್ಲ ಹೆದರ್ಕೊಳ್ಬೇಕಂತ ಏನೂ ಇಲ್ಲ. ಇದೆಲ್ಲ ನಾರ್ಮಲ್. ಇವಾಗ ನನಗೆ 5 ಮಂತ್ಸ್ ಇದನ್ನೆಲ್ಲ ದಾಟಿ ಬಂದಿದ್ದೇನೆ. ಇವಾಗ ಯಾವ ಸಿಂಪ್ಟಮ್ಸು ಇಲ್ಲ, ವಾಮಿಟಿಂಗ್ ಆಗಲಿ ಸುಸ್ತಾಗಲಿ ಏನೂ ಇಲ್ಲ, ನಾರ್ಮಲಾಗಿ ಆ್ಯಕ್ಟಿವ್ ಆಗಿದ್ದೇನೆ. ಸೊ ಯಾರೆಲ್ಲ 2 ಮಂತ್ಸ್ ಪ್ರೆಗ್ನೆನ್ಸಿಲಿ ಇದ್ದೀರಾ ಧೈರ್ಯವಾಗಿರಿ. ಇನ್ನೊಂದು 2 ತಿಂಗಳು ಅಷ್ಟೇ, ಆಮೇಲೆ ನಾರ್ಮಲ್ ಆಗ್ತೀರಾ ನೀವು ಸಹ, ನಿಮ್ಮ ಬಾಡಿ ನಾರ್ಮಲ್ ಆಗುತ್ತೆ, ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗುತ್ತೆ. ಅದು ಅಂದರೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗತ್ತೆ. ಸೊ ಧೈರ್ಯವಾಗಿರಿ. ಮತ್ತು ಇದೊಂಥರ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಈ ಒಂದು ಜರ್ನಿ ಎಲ್ಲ ನಾವು ಫೀಲ್ ಮಾಡಬೇಕು, ಅನುಭವಿಸ್ಬೇಕು, ಎಲ್ಲ ಎಕ್ಸ್ಪೀರಿಯನ್ಸು ನಮಗೆ ಗೊತ್ತಾಗಬೇಕಲ್ವಾ. ಸೊ ಇದೆಲ್ಲೊಂಥರ ಮೆಮೊರಿ ಅಂತಲೇ ಹೇಳ್ಬೋದು, ನಮ್ಮ ಒಂದು ಲಾಸ್ಟ್ ಒಂದು ಪ್ರೆಗ್ನೆನ್ಸಿ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಗೆ ಯಾವ ಥರ ಇತ್ತು ಏನು ಎಲ್ಲ ನೆನಪಿಟ್ಕೊಳ್ಳುವಾಗೆ ಒಂದು ಬ್ಯೂಟಿಫುಲ್ ಮೆಮೊರಿ ಜರ್ನಿ ಅಂತಲೇ ಹೇಳ್ಬೋದು. ಸೊ ಎಂಜಾಯ್ ಮಾಡಿ, ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಒಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.